ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಗಳ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯ ಸಮಸ್ತ ವೀಕ್ಷಕರಿಗೂ ಆತ್ಮೀಯ ಸ್ವಾಗತಗಳು. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಗುರುವಂದನ ಅಂದರೆ ಗುರು ಪ್ರಾರ್ಥನೆಯಿಂದ ಪ್ರಾರಂಭ ಮಾಡಬೇಕು. ಅಂತಹ ಒಂದು ಗುರು ಪ್ರಾರ್ಥನೆಯನ್ನು ಸಾವಧಾನವಾಗಿ ನಾವು ಈಗ ಪಾರಾಯಣವನ್ನು ಮಾಡೋಣ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದ ಪಂಕಜೇ. ದೊಡ್ಡವರು ಹೇಳ್ತಾರೆ ಅಥವಾ ಪುರಾಣಗಳಲ್ಲಿದೆ, ದಶಾವತಾರಗಳಲ್ಲಿ ದ್ವಾಪರ ಯುಗದ ಅವತಾರ ಪುರುಷ ಅಂದರೆ ಶ್ರೀಕೃಷ್ಣ ಪರಮಾತ್ಮ. ಎಲ್ಲರಿಗೂ ಕೂಡ ಗೊತ್ತಿದೆ ಈ ವಿಷಯ. ಆ ಶ್ರೀಕೃಷ್ಣ ಪರಮಾತ್ಮನೇ ಕಲಿಯುಗದಲ್ಲಿ ಶ್ರೀನಿವಾಸನಾಗಿ ನಮ್ಮೆಲ್ಲರ ಈಡೇರಿಕೆಗಳನ್ನು ಈಡೇರಿಸುತ್ತಾ ಬರುತ್ತಿದ್ದಾನೆಂಬ ಉದ್ದೇಶದಿಂದ ಶ್ರೀನಿವಾಸನ ಪ್ರಾರ್ಥನೆಯನ್ನು ಮಾಡೋಣ. ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಈ ಭಗವದ್ಗೀತೆಯ ಸತ್ಸಂಕಲ್ಪವನ್ನು ಈಗ ಮಾಡೋಣ. ಓಂ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರು ಶ್ರೀ ಗೋಪಾಲಕೃಷ್ಣಸ್ಯ ಚ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಷಷ್ಠಾಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾಶ್ರವಣಂಚ ಕರಿಷ್ಯಾಮಹೇ. ಗೀತೋಪದೇಶವನ್ನ ಅರ್ಜುನಂ ನಿಮಿತ್ತೀಕೃತ್ಯ, ಅರ್ಜುನನನ್ನ ನಿಮಿತ್ರ ಮಾತ್ರನನ್ನಾಗಿ ಮಾಡಿ ಸಮಸ್ತ ಜಗತ್ತಿಗೆ ಭಗವದ್ಗೀತಾ ಉಪದೇಶವನ್ನು ನೀಡಿದ್ದಾರೆ. ಅಂತಹ ಶ್ರೀಕೃಷ್ಣ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡೋಣ. ಕಂಸಾಂತಕಂ ಶಂಶನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ. ಈಗ ಭಗವದ್ಗೀತಾ ಪ್ರಾರ್ಥನೆಯನ್ನು ಮಾಡೋಣ.
శాస్త్రేషు భారతం సారం శాస్త్రేషు భారతం సారం తత్ర నామ సహస్రకం తత్ర నామ సహస్రకం వైష్ణవం కృష్ణగీతా చ వైష్ణవం కృష్ణగీతా చ తజ్ఞానాత్ముచ్యతేంజసా. ತಜ್ಞಾನಾತ್ಮುಚ್ಯತೇಂಜಸಾ. ಶ್ರೀ ವೇದವ್ಯಾಸರ ಪ್ರಾರ್ಥನೆಯನ್ನು ಮಾಡೋಣ ಈಗ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಈಗ 6ನೇ ಅಧ್ಯಾಯ ಆತ್ಮ ಸಂಯಮ ಯೋಗವನ್ನ ಈಗ ಪಾರಾಯಣವನ್ನು ನಾವು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಆತ್ಮಸಂಯಮಯೋಗೋ ನಾಮ ಆತ್ಮಸಂಯಮಯೋಗೋ ನಾಮ ಷಷ್ಠೋಧ್ಯಾಯಃ. ಷಷ್ಠೋಧ್ಯಾಯಃ. ಶ್ರೀಭಗವಾನುವಾಚ ಶ್ರೀಭಗವಾನುವಾಚ ಅನಾಶ್ರಿತಃ ಕರ್ಮಫಲಂ ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ ನ ನಿರಗ್ನಿರ್ನ ಚಾಕ್ರಿಯಃ ಯಂ ಸನ್ಯಾಸಮಿತಿ ಪ್ರಾಹುಃ ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪೋ ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ ಯೋಗಿ ಭವತಿ ಕಶ್ಚನ ಆರುರುಕ್ಷೋರ್ಮುನೇರ್ಯೋಗಂ ಆರುರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣಮುಚ್ಯತೆ ಶಮಃ ಕಾರಣಮುಚ್ಯತೆ ಯದಾ ಹಿನೇಂದ್ರಿಯಾರ್ಥೇಷು ಯದಾ ಹಿನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಯತೆ ನ ಕರ್ಮಸ್ವನುಷಜ್ಯತೆ ಸರ್ವಸಂಕಲ್ಪ ಸನ್ಯಾಸಿ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ ಯೋಗಾರೂಢಸ್ತದೋಚ್ಯತೆ ಉದ್ಧರೇದಾತ್ಮನಾತ್ಮಾನಂ ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಮವಸಾದಯೇತ್ ಆತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ ಆತ್ಮೈವ ರಿಪುರಾತ್ಮನಃ ಬಂಧುರಾತ್ಮಾತ್ಮನಸ್ತಸ್ಯ ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್ ವರ್ತೇತಾತ್ಮೈವ ಶತ್ರುವತ್ ಜಿತಾತ್ಮನಃ ಪ್ರಶಾಂತಸ್ಯ ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮಾ ಸಮಾಹಿತಃ ಪರಮಾತ್ಮಾ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ ತಥಾ ಮಾನಾಪಮಾನಯೋಃ ಜ್ಞಾನ ವಿಜ್ಞಾನ ತೃಪ್ತಾತ್ಮಾ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನಃ ಸಮಲೋಷ್ಟಾಶ್ಮಕಾಂಚನಃ ಸುಹೃನ್ಮಿತ್ರಾರ್ಯುದಾಸೀನ ಸುಹೃನ್ನಿದ್ರಾಯುದಾಸೀನ ಮಧ್ಯಸ್ಥದ್ವೇಷ್ಯ ಬಂಧುಷು ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ ಸಮಬುದ್ಧಿರ್ವಿಶಿಷ್ಯತೆ ಯೋಗಿ ಯುಂಜೀತ ಸತತಂ ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಆತ್ಮಾನಂ ರಹಸಿ ಸ್ಥಿತಃ
चित्तः ఏకాకీయత చిత్తాత్మా एकाकीयत चित्तात्मा నిరాశీర పరిగ్రహః निराशीरपरिग्रहः శుచౌ దేశే ప్రతిష్టాప్య शुचौ देशे प्रतिष्ठाप्य స్థిరమాసనమాత్మనః स्थिरमासनमात्मनः నాత్యుచ్ఛ్రితం నాతి నీచం नात्युच्चितं नाति नीचम् చేలాజిన కుశోత్తరం चेलाजिनकुशोत्तरम् తత్రైకాగ్రం మనః కృత్వా तत्रैकाग्रं मनः कृत्वा యత చిత్తేంద్రియ క్రియః यतचित्तेन्द्रियक्रियः ఉపవిశ్యాసనే యుంజ్యాత్ उपविश्यासने युञ्जात् యోగమాత్మ విశుద్ధయే योगमात्मविशुद्धये సమం కాయ శిరోగ్రీవం समं कायशिरोग्रीवम् ధారయన్నచలం స్థిరః धारयन्नचलं स्थिरः సంప్రేక్ష్య నాసికాగ్రం స్వం सम्प्रेक्ष्य नासिकाग्रं स्वम् దిశశ్చానవలోకయన్ दिशश्चानवलोकयन् ప్రశాంతాత్మా విగతభీః प्रशान्तात्मा विगतभिः బ్రహ్మచారి వ్రతే స్థితః ब्रह्मचारी व्रते स्थितः మనః సంయమ్య మచ్చిత్తో मनः संयम्य मच्चित्तो యుక్త ఆసీత మత్పరః युक्त आसीत मत्परः యుంజన్నేవం సదాత్మానం युञ्जन्नेवं सदात्मानं యోగీ నియతమానసః योगी नियतमानसः శాంతిం నిర్వాణ పరమాం शान्तिं निर्वाणपरमां మత్సంస్థామధిగచ్చతి मत्संस्थामधिगच्छति నాత్యశ్నతస్తు యోగోస్తి नात्यश्नतस्तयोऽस्ति నచైకాంతమనశ్నతః न चैकान्तमनश्नतः నచాతి స్వప్నశీలస్య न चाति स्वप्नशीलस्य జాగ్రతో నైవ చార్జున जाग्रतो नैव चार्जुन యుక్తాహార విహారస్య युक्ताहारविहारस्य యుక్తచేష్టస్య కర్మసు युक्तचेष्टस्य कर्मसु యుక్తస్వప్నావబోధస్య युक्तस्वप्नावबोधस्य యోగో భవతి దుఃఖః योगो भवति दुःखः యదా వినియతం చిత్తం यदा विनियतं चित्तम् ఆత్మన్యేవావతిష్ఠతే आत्मन्नेवावतिष्ठते నిస్పృహः సర్వకామేభ్యో निःस्पृहः सर्वकामेभ्यो యుక్త ఇత్యుచ్యతే తదా युक्तयुक्त्युच्यते तदा యథా దీపో నివాతస్థో यदा दीपो निवातस्थो నేంగతే సోపమా స్మృతా नेङ्गते सोपमा स्मृता యోగినో యత చిత్తస్య योगिनो यत चित्तस्य యుంజతే యోగమాత్మనః युञ्जते योगमात्मनः యత్రో పరమతే చిత్తం यत्रो परमते चित्तम् నిరుద్ధం యోగసేవయా निरुद्धं योगसेवया యత్ర చైవాత్మనాత్మానం यत्र चैवात्मनात्मानं పశ్యన్నాత్మని తుష్యతి पश्यन्नात्मनि तुष्यति సుఖమాత్యంతికం యత్తద్ सुखमाप्यन्तिकं यत्तद् బుద్ధిగ్రాహ్యమతీంద్రియం बुद्धिग्राह्यमतीन्द्रियम् వేత్తి యత్ర న చైవాయం वेति यत्र न चैवायं స్థితశ్చలతి తత్వతః स्थितश्चलति तत्त्वतः యం లబ్ధ్వా చాపరం లాభం यं लब्ध्वा च परं लाभं మన్యతేనాధికం తతః मन्यतेनादिकं ततः యస్మిన్ స్థితో న దుఃఖేన यस्मिन् स्थितो न दुःखेन గురుణాపి విచాల్యతే गुरुणापि विचाल्यते తం విద్యా దుఃఖ సంయోగ तं विद्या दुःखसंयोग వియోగం యోగ సంజ్ఞితం वियोगं योगसंज्ञितं సనిశ్చయేన యోక్తవ్యో सनिश्चयेन योक्तव्यो యోగో నిర్విణ్ణచేతసా योगो निर्विण्णचेतसा సంకల్ప ప్రభవాన్ కామాం सङ्कल्पप्रभवान् कामान् త్యక్త్వా సర్వానశేషతః त्यक्त्वा सर्वानशेषतः మనసైవేంద్రియగ్రామం मनसैवेन्द्रियग्रामं వినియమ్య సమం తతః विनयम्य समन्ततः శనైరుపరమేత్ शनैरुपरमे బుద్ధ్యా ధృతి గృహీతయా बुद्ध्या धृतिगृहीतया ఆత్మసంస్థం మనః కృష్ట్వా आत्मसंस्थं मनः कृत्वा న కించిదపి చింతయేత్
चिन्तयेत् न किञ्चिदपि न चिन्तयेत् यतो यतो निश्चरति यतो यतो निश्चरति मनश्चञ्चलमस्थिरम् मनश्चञ्चलमस्थिरम् ततस्ततो नियम्यैतद् ततस्ततो नियम्यैतद् आत्मन्येव वशं नयेत् आत्मन्येव वशं नयेत् प्रशान्तमनसं ह्येनं प्रशान्तमनसं ह्येनं योगिनं सुखमुत्तमम् योगिनं सुखमुत्तमम् उपैति शान्तरजसम् उपैति शान्तरजसं ब्रह्मभूतमकल्मषम् ब्रह्मभूतमकल्मषम् युञ्जन्नेवं सदात्मानं युञ्जन्नेवं सदात्मानं योगी विगतकल्मषः योगी विगतकल्मषः सुखेन ब्रह्म संस्पर्शम् सुखेन ब्रह्म संस्पर्शम् अत्यन्तं सुखमश्नुते अत्यन्तं सुखमश्नुते सर्वभूतस्थमात्मानं सर्वभूतस्थमात्मानं सर्वभूतानि चात्मनि सर्वभूतानि चात्मनि ईक्षते योगयुक्तात्मा ईक्षते योगयुक्तात्मा सर्वत्र समदर्शनः सर्वत्र समदर्शनः यो मां पश्यति सर्वत्र यो मां पश्यति सर्वत्र सर्वं च मयि पश्यति सर्वं च मयि पश्यति तस्याहं न प्रणश्यामि तस्याहं न प्रणश्यामि स च मे न प्रणश्यति स च मे न प्रणश्यति सर्वभूतस्थितं यो मां सर्वभूतस्थितं यो मां भजत्येकत्वमास्थितः भजत्येकत्वमास्थितः सर्वथा वर्तमानोऽपि सर्वथा वर्तमानोऽपि स योगी मयि वर्तते स योगी मयि वर्तते आत्मौपम्येन सर्वत्र आत्मौपन्येन सर्वत्र समं पश्यति योऽर्जुन समं पश्यति योऽर्जुन सुखं वा यदि वा दुःखं सुखं वा यदि वा दुःखं स योगी परमो मतः स योगी परमो मतः अर्जुन उवाच अर्जुन उवाच योऽयं योगस्त्वया प्रोक्तः योऽयं योगस्त्वया प्रोक्तः साम्येन मधुसूदन साम्येन मधुसूदन एतस्याहं न पश्यामि एतस्याहं न पश्यामि चञ्चलत्वात् स्थितिं स्थिराम् चञ्चलत्वा स्थितिं स्थिराम् चञ्चलं हि मनः कृष्ण चञ्चलं हि मनः कृष्ण प्रमाथि बलवदृढम् प्रमादि बलवदृढम् तस्याहं निग्रहं मन्ये तस्याहं निग्रहं मन्ये वायोरिव सुदुष्करम् वायोरिव सुदुष्करम् श्रीभगवानुवाच श्रीभगवानुवाच असंशयं महाबाहो असंशयं महाबाहो मनो दुर्निग्रहं चलम् मनो दुर्निग्रहं चलम् अभ्यासेन तु कौन्तेय अभ्यासेन तु कौन्तेय वैराग्येन च गृह्यते वैराग्येन च गृह्यते असंयतात्मना योगो असंयतात्मना योगो दुष्प्राप इति मे मतिः दुष्प्राप इति मे मतिः वश्यात्मना तु यतता पश्यात्मना तु यतता शक्यो वाप्तुमुपायतः शक्यो वाप्तुमुपायतः अर्जुन उवाच अर्जुन उवाच अयति श्रद्धयोपेतो अयति श्रद्धयोपेतो योगाच्चलितमानसः योगाचलितमानसः अप्राप्य योगसंसिद्धिम् अप्राप्य योगसंसिद्धिम् कां गतिं कृष्ण गच्छति कां गतिं कृष्ण गच्छति कच्चिन्नो भयविभ्रष्टः कच्चिन्नो भयविभ्रष्टः छिन्नाभ्रमिव नश्यति छिन्नाभ्रमिव नश्यति अप्रतिष्ठो महाबाहो अप्रतिष्ठो महाबाहो विमूढो ब्रह्मणः पथि विमूढो ब्रह्मणः पथि एतन्मे संशयं कृष्ण एतन्मे संशयं कृष्ण छेत्तुमर्हस्य शेषतः चेतुमर्हस्य शेषतः त्वदन्यः संशयस्यास्य त्वदन्यसंशयस्यास्य छेत्ता न ह्युपपद्यते चेता न ह्युपपद्यते श्रीभगवानुवाच श्रीभगवानुवाच पार्थ नैवेह नामुत्र पार्थ नैवेह नामुत्र विनाशस्तस्य विद्यते विनाशस्तस्य विद्यते न हि कल्याणकृत् कश्चित्
न हि कल्याणकृत् कश्चित् दुर्गतिं तात गच्छति दुर्गतिं तात गच्छति प्राप्य पुण्यकृतां लोकान् प्राप्य पुण्यकृतान् लोकान् उषित्वा शाश्वती समाः उषित्वा शाश्वती समाः शुचीनां श्रीमतां गेहे शुचीनां श्रीमतां गेहे योगभ्रष्टोऽभिजायते योगभ्रष्टो विजायते अथवा योगिनामेव अथवा योगिनामेव कुले भवति धीमताम् कुले भवति धीमताम् एतद्धि दुर्लभतरम् एतद्धि दुर्लभतरम् लोके जन्म यदीदृशम् लोके जन्म यदीदृशम् तत्र तं बुद्धिसंयोगम् तत्र तं बुद्धिसंयोगम् लभते पौर्वदेहिकम् लभते पौर्वदेहिकम् यतते च ततो भूयः यतते च ततो भूयः संसिद्धौ कुरु नन्दन संसिद्धौ कुरु नन्दन पूर्वाभ्यासेन तेनैव पूर्वाभ्यासेन तेनैव ह्रियते ह्यवशोऽपि सः क्रियते हविषोऽपि सः जिज्ञासुरपि योगस्य जिज्ञासुरपि योगस्य शब्दब्रह्माति वर्तते शब्दब्रह्माति वर्तते प्रयत्नाद्यतमानस्तु प्रयत्नाद्यतमानस्तु योगी संशुद्धकिल्बिषः योगी संशुद्धकिल्बिषः अनेकजन्म संसिद्धः अनेकजन्म संसिद्धः ततो याति परां गतिम् ततो याति परां गतिम् तपस्विभ्योऽधिको योगी तपस्विभ्योऽधिको योगी ज्ञानिभ्योऽपि मतोऽधिकः ज्ञानिभ्योऽपि मतोऽधिकः कर्मिभ्यश्चाधिको योगी कर्मिभ्यश्चाधिको योगी तस्माद्योगी भवार्जुन तस्माद्योगी भवार्जुन योगिनामपि सर्वेषां योगिनामपि सर्वेषां मद्गतेनान्तरात्मना मद्गतेनान्तरात्मना श्रद्धावान् भजते यो मां श्रद्धावान् भजते यो मां समे युक्ततमो मतः समे युक्ततमो मतः। ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ ಒಂದೊಂದು ಶ್ಲೋಕಗಳು ಅಮೂಲ್ಯವಾದ ರತ್ನಗಳು. ಅದು ವಿಶೇಷವಾದ ಆಂತರಿಕವಾದ ಅರ್ಥವನ್ನು ತಾನು ಒಳಗೊಂಡಿರುತ್ತೆ. ಬಹು ವಿಚಾರಗಳನ್ನು ಹೊರಹಾಕುವ ಸಾಮರ್ಥ್ಯವನ್ನು ಶ್ಲೋಕಗಳು ಪಡೆದಿರುತ್ತವೆ. ಶ್ರೀಮದಾಚಾರ್ಯರು ಆ ಶ್ಲೋಕಗಳ ಅರ್ಥಗಳನ್ನು ಸುಸ್ಪಷ್ಟವಾಗಿ ಮನಸ್ಸಿಗೆ ಮುಟ್ಟುವಂತೆ, ಒಂದಕ್ಕೆ ಒಂದು ಜೋಡಣೆಯಾಗುವಂತೆ ತಮ್ಮ ಗ್ರಂಥಗಳಲ್ಲಿ ನಿರೂಪಣೆಯನ್ನು ಮಾಡಿದರು. ಅದಕ್ಕನುಗುಣವಾಗಿ ಟೀಕಾಕಾರರು, ಟಿಪ್ಪಣಿಕಾರರುಗಳು ಎಲ್ಲರೂ ಭಗವದ್ಗೀತೆಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಶ್ರೀಮದ್ ಭಗವದ್ಗೀತೆಗೆ ದೊರಕಿರುವಷ್ಟು, ಈಗಾಗಲೇ ಮಾಡಿರುವಷ್ಟು ವ್ಯಾಖ್ಯಾನಗಳು ನಮ್ಮ ಭಾರತ ದೇಶದಲ್ಲಿ ಮತ್ತಾವ ಗ್ರಂಥಗಳಿಗೂ ಇಷ್ಟು ವ್ಯಾಖ್ಯಾನಗಳು ದೊರಕೋದಿಲ್ಲ. ಅಷ್ಟು ಪ್ರಸಿದ್ಧ ವ್ಯಕ್ತಿಗಳಿಂದ ಪ್ರಾರಂಭ ಮಾಡಿಕೊಂಡು ಅಪ್ರಸಿದ್ಧ ವ್ಯಕ್ತಿಗಳ ಅನೇಕ ನೂರಾರು ಸಂಖ್ಯೆಯಲ್ಲಿರುವ ವ್ಯಕ್ತಿಗಳು ಕೂಡ ಭಗವದ್ಗೀತೆಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಬಗೆದಷ್ಟು ಹೊಸ ಹೊಸ ಅರ್ಥಗಳನ್ನು ನೀಡುವ ಸಾಮರ್ಥ್ಯವನ್ನು ಕೂಡ ಭಗವದ್ಗೀತೆ ಪಡೆದುಕೊಂಡಿದೆ. ಅದು ಆಯಾ ವ್ಯಕ್ತಿಗಳು ನೋಡುವ ದೃಷ್ಟಿಕೋನಕ್ಕೆ ಅನುಗುಣವಾಗಿ ವಿಶೇಷವಾದ ಅರ್ಥದ ಏನು ಒಂದು ಪುಂಜವನ್ನೇ ನೀಡುವ ಸಾಮರ್ಥ್ಯ ಭಗವದ್ಗೀತೆಗೆ ಇದೆ. ಆದ್ದರಿಂದ ಅಂತಹ ಭಗವದ್ಗೀತೆಯ 6ನೇ ಅಧ್ಯಾಯದ ವ್ಯಾಖ್ಯಾನದಲ್ಲಿ ತೊಡಗಿದ್ದೇವೆ. 33ನೆಯ ಶ್ಲೋಕ. ಅರ್ಜುನ ಶ್ರೀಕೃಷ್ಣನನ್ನು ಇಷ್ಟೆಲ್ಲ ಹೇಳಿದ ನಂತರದಲ್ಲಿ ಈಗ ಆತ ತನ್ನ ಆಕ್ಷೇಪವನ್ನು ನಮ್ಮ ಪರವಾಗಿ ಮಂಡಿಸ್ತಾ ಇದ್ದಾನೆ. ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾ ಸ್ಥಿತಿಂ ಸ್ಥಿರಾಂ. ಹೇ ಕೃಷ್ಣ, ನೀನು ಹೇಳಿದ್ದೆಲ್ಲವೂ ಸರಿಯೇ, ನಾನೆಲ್ಲವನ್ನೂ ಕೇಳಿದ್ದೇನೆ. ನೀನು ಒಂದೊಂದು ಅಂಶಗಳನ್ನು ತೆಗೆದುಕೊಂಡು ನನ್ನ ಮನಸ್ಸಿನ ಆಳಕ್ಕೆ ಇಳಿದು ನನ್ನ ಮನಸ್ಸಿಗೆ ಮುಟ್ಟುವಂತೆ ಪ್ರತಿಯೊಂದು ವಿಚಾರಗಳನ್ನು ನೀನು ತಿಳಿಸಿದ್ದು ನಿಜವೇ. ಆದರೆ ನನಗೆ ಮೂಲತಃ ಈಗ ಈ ನೀನು ತಿಳಿಸಿದ ವಿಚಾರಗಳನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಎಷ್ಟು ಸಾಮರ್ಥ್ಯವಿದೆ
ಎಷ್ಟು ರೀತಿಯಲ್ಲಿ ಅವುಗಳನ್ನು ನಾನು ಅನುಷ್ಠಾನಕ್ಕೆ ತರಬಹುದು ಅನ್ನೋದರ ಬಗ್ಗೆ ಸಂದೇಹವಿದೆ. ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ. ಸಮದರ್ಶನವನ್ನು ಮಾಡಬೇಕು. ಭಗವದ್ರೂಪಗಳಲ್ಲಿ ಸಾಮ್ಯತೆ ಇರ್ಬೋದು, ಭಗವದ್ಗುಣಗಳು ಅದು ಸಮಾನವಾಗಿದೆ, ಅನಂತವಾದ ಗುಣಗಳಲ್ಲೂ ಸಮಾನತೆ ಇದೆ, ಅನಂತ ರೂಪಗಳಲ್ಲಿ ಅನಂತ ಅವಯವಗಳಲ್ಲಿ ಎಲ್ಲದರಲ್ಲೂ ಸಮಾನತೆ ಇದೆ. ಅನಂತ ವಸ್ತುಗಳಲ್ಲಿ ಏನು ಭಗವಂತ ವ್ಯಾಪಿಸ್ಕೊಂಡಿದ್ದಾನೆ. ವಿದ್ಯಾ ವಿನಯ ಸಂಪನ್ನೆ ಬ್ರಹ್ಮಣೇ ಗವಿಹಸ್ತಿನಿ ಶುನಿಚೈವ ಶುಪಾಕೇ ಚ ಪಂಡಿತ ಸಮದರ್ಶಿನ ಅಂತ ಏನೇನೋ ವಿಚಿತ್ರವಾದ ಪ್ರಾಣಿಗಳಲ್ಲಿ ಭಗವಂತ ತನ್ನ ಅಸ್ತಿತ್ವವನ್ನಿಟ್ಟಿದ್ದಾನೆ. ಅವುಗಳಿಗೆ ಪ್ರೇರಣೆಯನ್ನು ಕೊಡ್ತಾ ಅವುಗಳ ಒಳಗೂ ಭಗವಂತ ನೆಲೆಸಿದ್ದಾನೆ. ಆ ಎಲ್ಲ ಭಗವಂತನ ರೂಪಗಳು ಸಮಾನವಾಗಿದೆ ಅಂತ ಅದನ್ನು ಕೂಡ ನಾನು ತಿಳಿದುಕೊಂಡಿದ್ದೇನೆ. ನಿಜ. ಇಷ್ಟೆಲ್ಲ ತಿಳ್ಕೊಂಡು ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವ ಸ್ಥಿತಿಂ ಸ್ಥಿರಾಂ. ಈ ಒಂದು ಸಾಮ್ಯತೆಯನ್ನು ತಿಳಿದುಕೊಳ್ಳೋದು ನಿಜ, ತಿಳಿದುಕೊಂಡೆ. ಆದರೆ ಇದರ ಅನುಷ್ಠಾನ ನನ್ನ ಕೈಯಿಂದ ಎಷ್ಟು ಸಾಧ್ಯ? ಯೋಯಂ ಯೋಗಸ್ತ್ವಯ ಪ್ರೋಕ್ತಃ. ಯೋಗವನ್ನು ಹೇಳಿದೆಯಾ ನೀನು ಇಲ್ಲಿ ತನಕ. ಅಪರೋಕ್ಷ ಜ್ಞಾನಕ್ಕೆ ಸಾಧನೀಭೂತವಾದ ಯೋಗವನ್ನೂ ಹೇಳಿದೆಯಾ, ಧ್ಯಾನ ಯೋಗವನ್ನೂ ಹೇಳಿದೆಯಾ ನೀನು. ಆನಂತರದಲ್ಲಿ ಸ್ಥಿರಾಂ ಸ್ಥಿತಿಂ ಏತಸ್ಯ ಅಹಂ ನ ಪಶ್ಯಾಮಿ. ಏನು ಯೋಗವನ್ನು ಹೇಳಿದೆಯಾ? ಯೋಗ ಹೇಳಬೇಕಾದ್ರೆ ನಿರಾಶೀರ್ ಯತಚಿತ್ತಾತ್ಮ ಏಕಾಕಿ ಅಪರಿಗ್ರಹ ಎಲ್ಲ ಹೇಳಿದೆಯಾ. ಯತೇಂದ್ರಿಯ ಮನೋಬುದ್ಧಿ ಮುನಿರ್ಮೋಕ್ಷಪರಾಯಣ ವಿಗತೇಚ್ಛಾ ಭಯಕ್ರೋಧ ಯಸ್ಸದಾ ಮುಕ್ತ ಏವ ಸಹ ಅಂತ ತುಂಬ ಆ ಹಿಂದಿನ ಅಧ್ಯಾಯಗಳಲ್ಲೂ ಆ ವಿಚಾರಗಳನ್ನು ತಿಳಿಸ್ಯ. ಅನಂತರದಲ್ಲಿ ನಮ್ಮ 6ನೇ ಅಧ್ಯಾಯದಲ್ಲೇ ಹೇಳಬೇಕಾದ್ರೆ ನೀನು ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿಯ, ನಿಷ್ಕಾಮವಾಗಿ ಕರ್ಮವನ್ನು ಮಾಡಬೇಕು ಅಂತ ತಿಳಿಸ್ಯಾ. ಆ ನಂತರದಲ್ಲಿ ನಮ್ಮ ಪ್ರತಿನಿತ್ಯದ ವ್ಯವಹಾರಗಳು ಹೇಗಿರಬೇಕು ಅದನ್ನು ಹೇಳಿದೆಯಾ. ಧ್ಯಾನಕ್ಕೆ ಕೂತ್ಕೊಳ್ಬೇಕಾದ್ರೆ ಆಸನ ಹೇಗಿರಬೇಕು, ಮನಸ್ಥಿತಿ ಹೇಗಿರಬೇಕು, ನಮ್ಮ ಕಣ್ಣುಗಳನ್ನೇನು ಮಾಡಬೇಕು, ಇದೆಲ್ಲವನ್ನು ಕೂಡ ನೀನು ಹೇಳಿದೆಯಾ. ಈ ರೀತಿ ಪ್ರಶಾಂತಾತ್ಮ ವಿಗತಬೀಹಿ ಬ್ರಹ್ಮಚಾರಿ ವ್ರತೆ ಸ್ಥಿತ ಮನಸ್ಸಂಯಮ್ಯ ಮಚ್ಚಿತ್ತು ಯುಕ್ತ ಆಸೀತ ಮತ್ಪರಃ ಇದನ್ನೆಲ್ಲ ಹೇಳಿದೆಯಾ. ಆನಂತರ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಈ ಯೋಗ ದುಃಖವನ್ನು ನಾಶ ಮಾಡುತ್ತೆ ತಿಳ್ಕೋ ಅಂಥೇಳಿ ಆಂತರಿಕವಾದ ಪ್ರಯೋಜನಗಳು ಬೇಕಾದಷ್ಟಿದೆ, ಅವಾಂತರ ಪ್ರಯೋಜನಗಳು ಅಂತ ಅದನ್ನು ಹೇಳಿದ್ಯಾ ನೀನು. ಆಹಾರ ವಿಹಾರಗಳಲ್ಲಿ ಯುಕ್ತತೆ ಬರಲಿ ನಿನಗೆ, ಎಲ್ಲ ಯೋಗಕ್ಕೆ ಅನುಕೂಲವಾದ ಆಹಾರ ವಿಹಾರ ಇರಬೇಕು, ಅದನ್ನು ಕೂಡ ಹೇಳಿದ್ದೀಯಾ. ಎಲ್ಲವನ್ನ ಕೇಳಿದ್ದೇನೆ, ಎಲ್ಲವನ್ನ ಅರ್ಥ ಮಾಡಿಕೊಂಡೆ. ಆದರೆ ಮಾಡೋದಕ್ಕೂ ಪ್ರಯತ್ನವನ್ನು ಪಡ್ತೇನೆ. ಅರ್ಜುನ ಹೇಳ್ತಾ ಇದ್ದಾನೆ. ಎಲ್ಲ ವ್ಯಕ್ತಿಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಅರ್ಜುನ ಮಾತಾಡೋದು ಈ ಸಂದರ್ಭದಲ್ಲಿ. ಅನೇಕ ವ್ಯಕ್ತಿಗಳು ನೀ ಹೇಳಿದ ತಕ್ಷಣ ತುಂಬ ಉತ್ಸಾಹದಿಂದ ಓಹೋ ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದೆ ಅಂಥೇಳಿ ಆಚರಣೆಗೆ ಇಳಿತಾರೆ. ಆಚರಣೆಗೆ ಇಳಿದಂಥವ್ರು ಏನು ಮಾಡ್ತಾರೆ, 1 ವಾರದ ದಿನ ಕಷ್ಟಪಟ್ಟು ಈ ರೀತಿ ಮಾಡ್ತಾರೆ. ಅನಂತರ ಅವರ ಮನಸ್ಸು ತುಂಬ ಚಂಚಲವಾದ ಮನಸ್ಸಾದ್ದರಿಂದ ಏನು ಕಾಯಕವನ್ನು ದೃಢವಾದ ಮನಸ್ಸಿನಿಂದ ಪ್ರಾರಂಭ ಮಾಡಿದ್ರಲ್ಲ, ಧ್ಯಾನಯೋಗದಲ್ಲಿ ತಲ್ಲೀನಾಗ್ಬಿಡ್ತೀನಿ ಅಂತ ಆಸನ ತರಿಸಿದ್ರು, ಹಾಕ್ಕೊಂಡ್ರು, ಬೇಕಾದ ಜಾಗ ಆಯ್ಕೆ ಮಾಡಿಕೊಂಡ್ರು, ಬೇರೆ ಊರಿಗೆ ಹೋದರು, ಅಲ್ಲಿ ಕೂತ್ಕೊಂಡ್ರು, ಆಹಾರದಲ್ಲಿ ನಿಯಂತ್ರಣ ಮಾಡಿದ್ರು, ಏನು ಭಗವಂತನ ಧ್ಯಾನ ಮಾಡ್ತೀನಿ ಅಂತ ಕೂತ್ಕೊಂಡು 3 ದಿನ ಮಾಡಿದ್ರು. ಆದರೆ ಮನಸ್ಸು ಚಂಚಲವಾದ ಮನಸ್ಸಾದ್ದರಿಂದ ಥಟ್ಟನೆ ಅವರು ಅದರಿಂದ ಮತ್ತೆ ಚಲಿಸ್ಬಿಟ್ರು, ಅದನ್ನು ಬಿಟ್ಟು ಹೊರಟಿದ್ದಾರೆ. ಆದ್ದರಿಂದ ಯಾಕೆ ಹೀಗಾಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ ಅವರು. ಆದ್ದರಿಂದ ಮನಸ್ಸು ಇದು ಚಂಚಲವಾದ ಮನಸ್ಸಾದ್ದರಿಂದ ಯಾವ ವಿಚಾರವನ್ನು ಕೈಗೆತ್ತಿಕೊಂಡು ದೃಢವಾಗಿ ನಾವು ಮಾಡ್ತೇವೆ ಅಂತ ಹೊರಟಿದ್ದಾರೋ ಅದರಲ್ಲಿ ದೃಢತೆಯನ್ನು ನಿರೀಕ್ಷೆ ಮಾಡೋದು ತುಂಬ ಕಷ್ಟ. ಯಾಕೆ ಅಂದರೆ ಎಲ್ಲದಕ್ಕೂ ಮೂಲ ಕಾರಣವಾದದ್ದು ಯಾವುದು ಅಂದರೆ ಮನಸ್ಸು. ಆ ಮನಸ್ಸನ್ನು ಸಂಪೂರ್ಣವಾಗಿ ನಿಗ್ರಹ ಮಾಡಿ ಒಂದೇ ಕಡೆಗೆ ಅದನ್ನು ತೊಡಗಿಸೋದು ತುಂಬ ಕಷ್ಟಕರವಾದ ಕೆಲಸ ಅಂತ ಅರ್ಜುನ ಸ್ಪಷ್ಟ ಹೇಳ್ತಾ ಇದ್ದಾನೆ. ಸಾಧಾರಣ ಕೆಲಸಗಳನ್ನು ಮಾಡೋದಕ್ಕೆ ವ್ಯಕ್ತಿಗಳು ಹೊರಟಾಗಲೇ ಮನಸ್ಸು ಚಂಚಲ. ಯೋಗದ ಆಸನಗಳನ್ನು ಮಾಡ್ತೀವಿ ಅಂತ ಹೊರಡ್ತಾರೆ.
ನಾವು ಪದ್ಮಾಸನ ಹಾಕ್ತೀವಿ, ಆ ಆಸನ ಹಾಕ್ತೀವಿ, ದಿನಾ ಬೆಳಗ್ಗೆ 5 ಗಂಟೆಗೆ ಹೇಳ್ತೀವಿ, ಆಸನಗಳನ್ನು ಕಲಿತೀವಿ. 1 ವಾರ ಮಾಡ್ತಾರೆ, ಮನಸ್ಸು ಚಂಚಲ, ಅಯ್ಯೋ ಬೇಡ ಬಿಡು ಅಂತ ನಿದ್ದೆ ಮಾಡಿಬಿಡ್ತಾರೆ, ಬಿಟ್ಬಿಡ್ತಾರೆ. ಆಹಾರದಲ್ಲಿ ನಿಯಂತ್ರಣ ಅಂತ ಮಾಡ್ತಾರೆ. ಆಹಾರದಲ್ಲಿ ನಿಯಂತ್ರಣಕ್ಕೆ ಹೊರಟಂಥ ವ್ಯಕ್ತಿಗಳು ಕೆಲವು ದಿನ ಆಹಾರ, ಅಯ್ಯೋ ಅದು ಗೊತ್ತಿರುತ್ತವ್ರಿಗೆ, ನಾನು ಶುಗರ್ ಪೇಷಂಟ್ ಅಂತ ಗೊತ್ತಿರುತ್ತೆ. ಹಾಗನ್ಕೊಂಡು ಅವರೇನು ಮಾಡ್ತಾರೆ, ಈ ಆಹಾರ ತಿನ್ನಲ್ಲ, ಆ ಆಹಾರ ತಿನ್ನಲ್ಲ, ಡಾಕ್ಟ್ರ್ ಹಿಂಗೆ ಹೇಳಿದ್ದಾರೆ, ಯೋಗಿಗಳು ಹಿಂಗೆ ಹೇಳಿದ್ದಾರೆ, ಗುರುಗಳು ಹಿಂಗೆ ಹೇಳಿದ್ದಾರೆ, ತಂದೆ ತಾಯಿ ಒತ್ತಡ ಹೀಗಿದೆ ಎಲ್ಲ ಗೊತ್ತು. 4 ದಿನ ನಿಗ್ರಹವನ್ನು ಮಾಡಿಬಿಟ್ರು. 5ನೇ ದಿನ ಆದದ್ದು ಹಾಕ್ಕೊಂಡು ಹೋಗಲಿ, ನಾನು ತಿನ್ನೋದೇ ಅಂತ ತೀರ್ಮಾನಕ್ಕೆ ಬಂದುಬಿಟ್ರು. ಮತ್ತೆ 4 ದಿನ 5 ದಿನ ಮಾಡಿದ್ದೆಲ್ಲ ವ್ಯರ್ಥವಾಗಿ ಹೋಯಿತು. ಯಾಕೆ? ಇದಕ್ಕೆಲ್ಲ ಏನು ಕಾರಣ ಹಾಗಾರೆ? ಯಾವುದೇ ಕೆಲಸಗಳಿರ್ಬೋದು, ಆಹಾರದ ನಿಯಂತ್ರಣ ಇರ್ಬೋದು, ದೈಹಿಕವಾದ ವ್ಯಾಯಾಮಗಳಿರ್ಬೋದು, ಅಥವಾ ಮಾನಸಿಕವಾದ ಕೆಲಸಗಳಿರ್ಬೋದು, ಇದೆಲ್ಲದಕ್ಕೂ ಕೂಡ ಮಾಡೋದಕ್ಕೆ ಮತ್ತೆ ಅವರು ನಿರಂತರವಾಗಿ ಮಾಡಲಿಕ್ಕೆ ಆಗದೇ ಇರೋದಕ್ಕೆ ಕಾರಣ ಏನು ಅಂದರೆ ಅವರ ಮನಸ್ಸಿನ ಚಂಚಲತೆ. ಅವರ ಮನಸ್ಸು ಅನ್ನೋದೇ ಚಂಚಲವಾದದ್ದು. ಅದನ್ನ ಚಂಚಲವಾದದ್ರಿಂದ ತಕ್ಷಣದಲ್ಲಿ ಎಷ್ಟು ಗಟ್ಟಿ ಮಾಡಿಕೊಂಡು ಹೊರಟಿದ್ರೂ ಅದೆಲ್ಲ ಬಿಟ್ಬಿಡ್ತಾರೆ. ಇದನ್ನು ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ, ಪ್ರತಿಯೊಬ್ಬರ ಜೀವನದಲ್ಲೂ, ಅನುಕ್ಷಣದಲ್ಲೂ ಈ ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಕೃಷ್ಣ ಇಷ್ಟೆಲ್ಲ ಹೇಳಿದ್ದೀಯಾ ನೀನು, ಎಂಥ ವಿಚಾರಧಾರೆಯನ್ನು ಹೇಳಿದ್ದೀಯಾ. ನಿರಾಶಿಯಾಗಬೇಕು, ಯಥಚಿತ್ತಾತ್ಮ ಆಗಬೇಕು, ಏಕಾಕಿ ಆಗಬೇಕು, ಅಪರಿಗ್ರಹ ಆಗಬೇಕು. ಅರ್ಥಾತ್ ಯಮ ನಿಯಮ ಅಹಿಂಸಾ ಸತ್ಯಮಸ್ತೇಯ ಶೌಚಂ ಆತ್ಮ ವಿನಿಗ್ರಹ ಇದೆಲ್ಲ ಹೇಳಿದ್ದೀಯ. ಇದೆಲ್ಲವೂ ಕೂಡ ಮಾಡಬೇಕಾಗಿದ್ದು ನಿಜ. ಆದರೂ ಕೂಡ ಮನಸ್ಸು ಚಂಚಲವಾದ್ದರಿಂದ ಸ್ಥಿರಾಂ ಸ್ಥಿತಿಂ ನ ಪಶ್ಯಾಮಿ ಅಂದ. ಇದರ ಸ್ಥಿರವಾದ ಸ್ಥಿತಿಯನ್ನು, ಈ ಏನು ಯೋಗ ಹೇಳಿದೆಯಲ್ಲ, ಈ ಯೋಗದ ಸ್ಥಿರವಾದ ಸ್ಥಿತಿಯನ್ನು ನಾನು ಕಾಣೋದಿಲ್ಲ ಅಂತ ಎಲ್ಲ ವ್ಯಕ್ತಿಗಳ ಪರವಾಗಿ ಅರ್ಜುನ ಹೇಳ್ತಾ ಇದ್ದಾನೆ. ಅರ್ಜುನ ಯಾಕೆ ಹಿಂಗೆ ಹೇಳ್ತಾನೆ? ಪಾಪ ಅರ್ಜುನನ ಕೈಲಾಗಲ್ಲ, ನಮ್ಮ ಕೈಲಾಗತ್ತೆ, ನಾವಾದರೂ ಮಾಡಿಬಿಡ್ತೀವಿ ಅಂತ ಅಂದ್ಕೊಳ್ಳೋದು ಬೇಡ. ನಮ್ಮ ಪರವಾಗಿ ಅರ್ಜುನ ಹೇಳ್ತಾ ಇರೋದು. ಅರ್ಜುನ ಸಾಕ್ಷಾತ್ ಇಂದ್ರಾಂಶ ಸಂಭೂತ, ಇಂದ್ರದೇವರು. ಆದ್ದರಿಂದ ಅವ್ರ ಕೈಲಾಗತ್ತೆ, ನಮ್ಮ ಕೈಲಾಗಲ್ಲ. ಅದಕ್ಕೋಸ್ಕರ ನಮ್ಮ ಪರವಾಗಿ ಹೇಳ್ತಾ ಇರೋದು ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವ ಸ್ಥಿತಿಂ ಸ್ಥಿರಾಂ ಸ್ಥಿರಾಂ ಸ್ಥಿತಿಂ ಅಹಂ ನ ಪಶ್ಯಾಮಿ. ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಜನಗಳು, ಆದರೆ ಇದರಲ್ಲಿ ಒಂದು ಸ್ಥಿರತೆಯನ್ನು ನಾನು ಕಾಣೋದು ತುಂಬ ಕಷ್ಟವಿದೆ ಅಂತ ಅರ್ಜುನ ನಮ್ಮ ಪರವಾಗಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ಆದ್ದರಿಂದ ಏನು ಮಾಡಬೇಕೀಗ? ಇಷ್ಟೆಲ್ಲ ಹೇಳಿದ್ದೀಯ, ಎಲ್ಲ ಅರ್ಥವಾಗಿದೆ, ಅರ್ಥವಾಗಿಲ್ಲ ಅಂತಲ್ಲ, ಎಲ್ಲವೂ ಅರ್ಥವಾಗಿದೆ. ಮನಸ್ಸು ಮಾತ್ರ ಚಂಚಲ. ಏನು ಮಾಡಬೇಕೀಗ? ಈ ಮನಸ್ಸನ್ನು ನಿಗ್ರಹ ಮಾಡಿದ್ರೆ ಮಾತ್ರ ನೀ ಹೇಳಿದ ಧ್ಯಾನದ ಪ್ರಕ್ರಿಯೆಗಳು, ಅದರ ಅನುಕೂಲತೆಗಳು, ಅದನ್ನು ಮಾಡುವ ಕ್ರಮ, ಮನಸ್ಸಿನಲ್ಲಿ ಭಗವಂತನ ಆಲೋಚನೆ ಯಾವ ರೀತಿ ಮಾಡೋದು, ಇದೆಲ್ಲ ಮಾಡಲಿಕ್ಕೆ ಬರುತ್ತೆ. ಆಂತರಿಕವಾದ ವಿಚಾರಗಳು, ಬಾಹ್ಯದ ವಿಚಾರಗಳನ್ನೇ ಪ್ರತಿನಿತ್ಯ ನಮ್ಮ ಕೈಲಿ ಮಾಡೋಕ್ಕಾಗ್ತಿಲ್ಲ. ಇನ್ನು ಆಂತರಿಕವಾದ ಮನಸ್ಸಿನಲ್ಲೇ ಈ ರೀತಿಯಾದ ವಿಚಾರಧಾರೆಯನ್ನು ಮಾಡಬೇಕು ಅಂತಂದರೆ ಈ ಮನಸ್ಸೇ ಚಂಚಲವಾದ್ದರಿಂದ ಇದು ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ ಅಂತ ಅರ್ಜುನ ನಮ್ಮ ಪರವಾಗಿ ಹೇಳ್ದ. ಆದ್ದರಿಂದ ಸಾಮ್ಯೇನ ಯಹ ಯೋಗ ತ್ವಯ ಪ್ರೋಕ್ತಃ, ಸಾಮ್ಯವಾಗಿ ಇರಬೇಕು, ಸಮಾನತೆ ಇರಬೇಕು ಅಂತಲೂ ಎಲ್ಲ ಹೇಳಿದೆಯಲ್ಲ, ಈ ಸಮದರ್ಶನತ್ವ ಆದರೂ ನಮ್ಮ ಕೈಲಿ ಸಾಧ್ಯವಾ ಅಂತ ಅರ್ಜುನ ಇದನ್ನು ಕೇಳ್ದ. ಈ ಶ್ಲೋಕಕ್ಕೆ ಹಿಂಗೂ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೋದು ನಾವೀಗ. ಭಗವಂತ ಎಲ್ಲ ಹೇಳಿದ್ನಲ್ಲ, ಅಕಸ್ಮಾತು ಅರ್ಜುನ ಹೀಗೆ ಪ್ರಶ್ನೆ ಕೇಳಿದರೆ ಭಗವಂತನಿಗೆ, ಅಲ್ಲ ಇಷ್ಟೆಲ್ಲ ಹೇಳ್ತೀಯಲ್ಲ ನೀನು ಕೃಷ್ಣ, ನಿನ್ನ ಕೈಲಿ ಸಾಧ್ಯನಾ ಅಂತ. ಅಕಸ್ಮಾತು ಅನೇಕ ವ್ಯಕ್ತಿಗಳಿಂದ ಸಾಧ್ಯ ಇಲ್ಲ, ನಿನಗೇ ಸಾಧ್ಯವೋ ಅಂತ ಭಗವಂತನನ್ನೇ ಏನಾದರೂ ಪ್ರಶ್ನೆ ಕೇಳಿಬಿಟ್ಟಾರೆ ಯಾರು ಅಂತ ಅರ್ಜುನ ಏನು ಮಾಡ್ದ ಅಂದರೆ, ಅದಕ್ಕೆ ಭಗವಂತನ ಕೈಲಿ ಇದು ಸಾಧ್ಯ. ಯಾಕೆ ಅಂದರೆ ನಾರದಾದಿ ಮಹರ್ಷಿಗಳಿದ್ದಾರೆ, ಶುಕಾಚಾರ್ಯರಿದ್ದಾರೆ, ಬೇಕಾದಷ್ಟು ವಾಮದೇವಾದಿ ಋಷಿಗಳಿದ್ದಾರೆ, ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೆ, ಅವರ ಕೈಲಿ ಇದು ಸಾಧ್ಯವಾಗಿದೆ.
ಅವ್ರ ಕೈಲೇ ಸಾಧ್ಯವಾಗಿದೆ, ದೇವತೆಗಳ ಕೈಲಿ ಸಾಧ್ಯವಾಗುತ್ತೆ ಅಂದಮೇಲೆ ಭಗವಂತನ ಕೈಲಿ ಸಾಧ್ಯವಾಗಲ್ವೇ? ಖಂಡಿತವಾಗಲೂ ಭಗವಂತನ ಕೈಲಿ ಸಾಧ್ಯವಾಗಿದ್ದರಿಂದಲೇ ಭಗವಂತ ಈ ರೀತಿಯಾದ ಮಾರ್ಗವನ್ನು, ಉಪದೇಶವನ್ನು ನಮಗೆ ನೀಡಿದ್ದು. ಭಗವಂತನ ಕೈಲಿ ಸಾಧ್ಯವಾಗಿದೆ ಅನ್ನೋ ಮಾತನ್ನು ಅರ್ಜುನ ಇಲ್ಲಿ ಸೂಕ್ಷ್ಮವಾಗಿ ನಮಗೆ ನಿರೂಪಣೆ ಮಾಡ್ತಾನೆ. ಅದಕ್ಕೆ ಹೇಳ್ತಾನೆ, ಸಾಮ್ಯೇನ ತ್ವಯಾ ಯೋಯಂ ಯೋಗ ಪ್ರೋಕ್ತಃ ಅಂತ ಹಂಗರ್ಥ ಮಾಡ್ಕೊಳ್ಬೇಕು ನಾವು. ಸರ್ವತ್ರ ಸಾಮ್ಯವನ್ನು ನೋಡ್ತಕ್ಕಂಥ ನೀನು ಯಾವ ಯೋಗವನ್ನು ಹೇಳಿದ್ಯಲ್ಲ ಅಂತ ಹಂಗರ್ಥ ಮಾಡಿಕೊಂಡ್ರೆ ಭಗವಂತ ಈ ಸಾಮ್ಯ ದರ್ಶನವನ್ನು ಭಗವಂತನ ಕೈಲಿ ಮಾಡೋಕ್ಕಾಗಿದೆ, ಮಾಡಿದ್ದಾನೆ ಅಂತ ಅರ್ಥ. ಸರ್ವತ್ರ ಸಾಮ್ಯೇನ ತ್ವಯ, ಭಗವಂತ ವಿಷಮ ಅಲ್ಲ, ಎಲ್ಲ ಕಡೆಯಲ್ಲೂ ಸಮಾನವಾಗಿ ನೋಡ್ತಾ ಇದ್ದಾನೆ. ಕೋಟಿ ಕೋಟಿ ಜೀವರುಗಳಿದ್ದಾರೆ. ಆ ಕೋಟಿ ಕೋಟಿ ಜೀವರುಗಳಲ್ಲೂ ಕೂಡ ಅವರವರ ಕರ್ಮಗಳಿಗೆ, ಅವರವರ ಯೋಗ್ಯತೆಗಳಿಗೆ ಅನುಸಾರವಾಗಿ ಭಗವಂತ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ, ಸುಖ ದುಃಖಾದಿಗಳನ್ನು ನೀಡ್ತಾ ಇದ್ದಾನೆ. ಅವನು ಎಂದೂ ವಿಷಮತೆಯನ್ನು ಮಾಡ್ತಾ ಇಲ್ಲ. ಬ್ರಹ್ಮಸೂತ್ರದಲ್ಲೇ ಹೇಳಬೇಕು ಅಂತಾದಾಗ ಬ್ರಹ್ಮಸೂತ್ರದಲ್ಲೇ ಈ ಅಂಶವನ್ನು ವಿಶೇಷವಾಗಿ ತಿಳಿಸಿದ್ರು. ಭಗವಂತ ಅವನು ವಿಷಮತೆಯನ್ನು ಮಾಡ್ತಾ ಇದ್ದಾನ? ಭಗವಂತನಲ್ಲಿ ಅವನು ಒಬ್ಬರಿಗೆ ಒಂದು ಮತ್ತೊಬ್ಬರಿಗೆ ಒಂದು ಅಂಥೇಳಿ ವಿಷಮತೆಯನ್ನು ಮಾಡೋದಾಗಲಿ, ಅಥವಾ ತನ್ನ ಪಕ್ಷದವರು ಅಂತ ಅವರಿಗೆ ಹೆಚ್ಚು ಸಹಾಯವನ್ನು ಮಾಡೋದಾಗಲಿ, ಇದೆಲ್ಲ ಭಗವಂತ ಮಾಡ್ತಾನ ಅಂದರೆ ಇಲ್ಲ, ಮಾಡೋದಿಲ್ಲ ಅಂತ ಬ್ರಹ್ಮಸೂತ್ರವೇ ಇದನ್ನು ನಿರೂಪಣೆ ಮಾಡಿಬಿಟ್ಟಿದೆ ಅಂತ ತಿಳಿಸ್ತಾರೆ. ಆದ್ದರಿಂದ ಅದಕ್ಕೆ ಅವ್ರು ಹೇಳ್ತಾರೆ, ಭಗವಂತ ಹಾಗಾದರೆ ಯಾಕೆ ಒಬ್ಬ ಸುಖಿಯಾಗಿದ್ದಾನೆ, ಯಾಕೆ ದುಃಖಿಯಾಗಿದ್ದಾನೆ? ಎಲ್ಲರನ್ನೂ ಒಂದೇ ರೀತಿ ಅವನಿಗೆ ಶಕ್ತಿ ಸಾಮರ್ಥ್ಯಗಳಿದ್ದರೆ, ಎಲ್ಲರನ್ನೂ ಸುಖಿಗಳನ್ನಾಗಿ ಮಾಡಿಬಿಟ್ಟಿದ್ರೆ ಹೀಗೆ ಆಗ್ತಾ ಇರಲಿಲ್ವಾ ಅಂತೆಲ್ಲ ಪ್ರಶ್ನೆಗಳನ್ನು ಮಾಡಿಕೊಂಡು ಭಗವಂತ ಅವನು ಹೇಳ್ತಾನೆ, ಅವನು ಅವರವರ ಕರ್ಮಗಳನ್ನು ಅಪೇಕ್ಷೆ ಮಾಡಿಕೊಂಡು ಭಗವಂತ ಪೂರ್ವಜನ್ಮದಲ್ಲಿ ಮಾಡಿದ ಅವರ ಕರ್ಮಗಳನ್ನು ಅಪೇಕ್ಷೆ ಮಾಡಿಕೊಂಡು ಭಗವಂತ ಅವರಿಗೆ ಈ ಜನ್ಮದಲ್ಲಿ ಸುಖವನ್ನೋ ದುಃಖವನ್ನೋ ಕೊಡ್ತಾನೆ ಹೊರತು ತಾನು ಸ್ವತಂತ್ರವಾಗಿ ಸರ್ವಸಮರ್ಥನಾಗಿ ಅಚಿಂತ್ಯದ್ಭುತವಾದ ಶಕ್ತಿಯನ್ನು ಹೊಂದಿದ್ರೂ ಕೂಡ ಎಲ್ಲರಿಗೂ ಒಂದೇ ರೀತಿಯಾಗಿ ಆತ ಮಾಡಲಿಲ್ಲ. ಕರ್ಮಗಳಲ್ಲಿ ಭಿನ್ನತೆಯನ್ನಾದರೂ ಕೂಡ ಭಗವಂತ ಯಾಕೆ ಮಾಡ್ದ ಅಂದರೆ ಅವರವರ ಜೀವರ ಸ್ವರೂಪಭೂತವಾದ ಯೋಗ್ಯತೆಗಳೇ ಭಿನ್ನ ಭಿನ್ನವಾದ್ದರಿಂದ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರವರು ಕರ್ಮಗಳನ್ನು ಮಾಡ್ತಾ ಇರೋದರಿಂದ ಆ ಕರ್ಮಗಳಿಗೆ ಅನುಗುಣವಾಗಿ ಅವರುಗಳಿಗೆ ಫಲಾದಿಗಳನ್ನು ಭಗವಂತ ನೀಡ್ತಾ ಇದ್ದಾನೆ ಹೊರತು ಭಗವಂತ ವೈಷಮ್ಯವನ್ನಾಗಲಿ ನಿರ್ಘೃಣತೆ ಆಗಲಿ ಭಗವಂತನಲ್ಲಿ ಇಲ್ಲ. ಓಂ ವೈಷಮ್ಯ ನೈರ್ಗೃಣ್ಯೇನ ಸಾಪೇಕ್ಷತ್ವಾತ್ ಅಂತ ಬ್ರಹ್ಮಸೂತ್ರದಲ್ಲಿ ಇದನ್ನು ಸ್ಫುಟವಾಗಿ ತಿಳಿಸಿದ್ದಾರೆ. ಭಗವಂತನಿಗೆ ವಿಷಮತೆಯೂ ಇಲ್ಲ, ನಿರ್ಘೃಣತೆಯೂ ಇಲ್ಲ, ಕರುಣೆನೇ ಇಲ್ಲ ಭಗವಂತನಿಗೆ. ಎಷ್ಟು ಜನ ಒದ್ದಾಡ್ತಾ ಇದ್ದಾರೆ, ಇಲ್ಲ ಹಾಗೆಲ್ಲ ಅಂತ ಭಗವಂತನ ವಿಷಮತೆಯನ್ನಾಗಲಿ ನಿರ್ಘೃಣತೆಯನ್ನಾಗಲಿ ನಿರಾಕರಣೆಯನ್ನು ಬ್ರಹ್ಮಸೂತ್ರವೇ ಮಾಡ್ತಾ ಇದೆ ಅಂತ ತಿಳಿಸ್ತಾರೆ. ಭಗವಂತ ಎಲ್ಲರಿಗೂ ಶಕ್ತಿ ಕೊಡ್ತಾನೆ, ಎಲ್ಲರಿಗೂ ಅನುಕೂಲತೆಯನ್ನು ಒದಗಿಸ್ಕೊಡ್ತಾನೆ. ಆದರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರವರ ಕರ್ಮವನ್ನು ಮಾಡ್ತಾರೆ. ಆ ಕರ್ಮಕ್ಕೆ ಅನುಗುಣವಾಗಿ ಫಲಾದಿಗಳನ್ನು ಭಗವಂತ ಕೊಡ್ತಾನಷ್ಟೇ. ಆದ್ದರಿಂದ ಇಲ್ಲಿ ಹೇಳಿದ್ದು ಸರ್ವತ್ರ ಸಾಮ್ಯೇನತ್ವಯ, ಎಲ್ಲ ಕಡೆಯಲ್ಲೂ ಸಾಮ್ಯವಾಗಿ ಭಗವಂತ ವ್ಯವಹಾರವನ್ನು ಮಾಡೋದು. ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಮೇ ದ್ವೇಷ್ಯೋಸ್ತಿ ನ ಪ್ರಿಯ, ನನಗೆ ದ್ವೇಷಿಗಳೂ ಇಲ್ಲ, ಪ್ರೀತಿಪಾತ್ರರು ಅಂತಲೂ ಇಲ್ಲ. ಇದ್ದರೂ ತಾನೇ ನಾನು ನಿಮಗೆ ವಿಷಮತೆಯನ್ನಾಗಲಿ ನಿರ್ಘೃಣತೆಯನ್ನಾಗಲಿ ಕರುಣೆ ಇಲ್ಲದಿದ್ದಂಗೆ ವ್ಯವಹಾರ ಮಾಡಬೇಕಾದ್ರೆ ನನಗೆ ಯಾರಾದರೂ ಇಷ್ಟವಾದವರು ಯಾರಾದರೂ ಕಷ್ಟವಾದವರು ಅಂತ ಇದ್ದರೂ ತಾನೇ ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ. ಆದ್ದರಿಂದ ಭಗವಂತನಿಗೆ ವೈಷಮ್ಯ ನೈರ್ಗೃಣ್ಯ ಎಂಬತಕ್ಕಂಥ ದೋಷಗಳಿಲ್ಲ ಅಂತ ಬ್ರಹ್ಮಸೂತ್ರ ನಿರಾಕರಣೆ ಮಾಡುತ್ತೆ. ಆದ್ದರಿಂದ ಆ ರೀತಿ ಒಂದು ಅರ್ಥವನ್ನು ಇಟ್ಕೊಳ್ಬೋದು. ಸಾಮ್ಯೇನ ತ್ವಯ ಯೋಯಂ ಯೋಗ ಪ್ರೋಕ್ತಃ. ಆದ್ದರಿಂದ ನಿನಗೆ ಸಮಾನತೆ, ನಿನ್ನ ಒಂದು ವಿಧವಾದ ಸಮಾನತೆ ಇದೆಯಲ್ಲ, ಆ ಸಮಾನತೆಯನ್ನು ಕೂಡ ನಾವು ಕಾಣಲಿಕ್ಕೆ ಆಗೋಲ್ಲ.
ಜೊತೆಗೆ ನೀನು ಹೇಳಿದ ಸಮಾನತೆಯನ್ನು ಅಳವಡಿಸ್ಕೊಳ್ಳೋದು ಅದೂ ನಮಗೆ ಕಷ್ಟವಾಗಿದೆ. ಅಂಥ ಯೋಗ ಅಂತ ಸಾಮ್ಯೇನ ತ್ವಯ ಯೋಯಂ ಯೋಗ ಪ್ರೋಕ್ತಃ. ಯಾಕೆಂದರೆ ಹೇಳೋವನಿಗೆ ಯೋಗ್ಯತೆ ಇಲ್ಲದೆ ಹೋದರೆ ಅವನು ಹೇಳೋದನ್ನು ಇನ್ನೊಬ್ಬರು ಹೆಂಗೆ ಅನುಷ್ಠಾನ ಮಾಡ್ತಾರೆ? ನಿನಗೆ ಮಾಡೋಕ್ಕೆ ಬರುತ್ತಾ ಅಂತ ಕೇಳಿಬಿಡ್ತಾರೆ ಎಷ್ಟೋ ಸರಿ. ಆದ್ದರಿಂದ ಭಗವಂತ ಅವನಿಗೆಲ್ಲ ಆಗಿದೆ. ಆತ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಶುಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ ಅಂತಾನೆ. ಭಗವಂತನೇ ಹೇಳ್ತಾನೆ, ನನಗೇನು ಜಗತ್ತಿನಿಂದ ಪಡಿಬೇಕಾಗಿದ್ದು ಏನೂ ಇಲ್ಲ, ಯಾವ ವಿಧಿ ನಿಷೇಧಗಳಿಗೂ ನಾನು ಬದ್ಧನಲ್ಲ, ನನಗೆ ನನ್ನದೇ ಆದ ಮಾರ್ಗ ಇದೆ. ನಾನು ಆನಂದದ ಉದ್ರೇಕದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂದ ಮೋಕ್ಷಗಳನ್ನು ನಾನು ಮಾಡ್ತಾ ಇದ್ದೇನೆ ಹೊರತು ನಿಮ್ಮಂತೆ ನಾನು ವಿಧಿಬದ್ಧನಾಗಿಲ್ಲ ಅಂತ ಹೇಳ್ತಾನೆ. ನನಗೆ ವೇದದಲ್ಲಿ ಹೇಳಿದ ಕರ್ಮಗಳು ನನಗಂಟೋಲ್ಲ, ಅದಕ್ಕನುಗುಣವಾಗಿ ನಾನು ಮಾಡಬೇಕಾಗಿಲ್ಲ. ಆದರೂ ಯಾವ ರೀತಿಯಲ್ಲಿ ಕರ್ಮವನ್ನು ಮಾಡಬೇಕು ಅನ್ನೋದನ್ನು ತೋರಿಸೋ ದೃಷ್ಟಿಯಿಂದ ನಾನು ಕೂಡ ಬೆಳಗಾಗೆದ್ದು ಅವತಾರಗಳನ್ನು ಮಾಡಿದಾಗ ಕೃಷ್ಣನಾಗಿರ್ಬೋದು, ರಾಮನಾಗಿ ಅವತಾರ ಮಾಡೋದಾಗಿರ್ಬೋದು, ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಅಂತ ವಿಶ್ವಾಮಿತ್ರರು ಮೊಟ್ಟ ಮೊದಲನೆಯ ಬಾರಿ ಸುಪ್ರಭಾತವನ್ನು ರಾಮಚಂದ್ರನಿಗೆ ಹಾಡಿದ್ರು. ಆದ್ದರಿಂದ ವಾಲ್ಮೀಕಿ ರಾಮಾಯಣದಲ್ಲಿ ಅದರ ಉಲ್ಲೇಖ ಇರೋದು. ಅಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ, ಹೇ ಕೌಸಲ್ಯ ಸುಪ್ರಜಾರಾಮ, ಕೌಸಲ್ಯ ಹಡದಂಥ ಉತ್ತಮವಾದ ಪ್ರಜೆ ಸತ್ಪುತ್ರ ಹೇ ರಾಮಚಂದ್ರ, ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಆಗಲೇ ಸಂಧ್ಯಾಕಾಲ ಪ್ರಾರಂಭ ಆಗೋಯ್ತು ನೋಡು, ಬೆಳಗಿನ ಸಂಧ್ಯಾಕಾಲ ಪ್ರಾರಂಭವಾಯಿತು, ಸೂರ್ಯ ಅರುಣೋದಯ ಆಗ್ತಾ ಇದೆ ಆಗಲೇ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ, ದೈವಂ ಆನ್ಹಿಕಂ ಕರ್ತವ್ಯಂ, ಪ್ರತಿನಿತ್ಯ ಭಗವಂತನಿಗೆ ಸಲ್ಲಿಸ್ತಕ್ಕಂಥ ಆನ್ಹಿಕ ಏನಿದೆ ಬೆಳಗಿನಿಂದ ಆ ಕೆಲಸ ಮಾಡಬೇಕು. ಅದಕ್ಕೆ ನೀನು ಹೇಳು ಅಂಥೇಳಿ ವಿಶ್ವಾಮಿತ್ರ ಮಹರ್ಷಿಗಳು ಶ್ರೀರಾಮಚಂದ್ರನನ್ನು ತಮಸಾ ನದಿ ತೀರದಲ್ಲಿ ಮಲಗಿದಂಥ ಶ್ರೀರಾಮಚಂದ್ರನನ್ನು ತಾವು ಕಾಡಕ್ಕೆ ಕರ್ಕೊಂಡು ಹೋದಾಗ ಮೊದಲನೇ ದಿನ ಎಬ್ಬಿಸ್ತಾರೆ. ಭಗವಂತನಿಗೆ ಕರ್ತವ್ಯ ಇದೆಯಾ? ದೈವ ಆನ್ಹಿಕ ಭಗವಂತನಿಗೆಲ್ಲಿದೆ? ನಮಗಿರುವಂಥದ್ದು ಅಹರಹ ಸಂಧ್ಯಾ ಮುಪಾಸೀತ, ನಮಗೆ ಅದು ಸಂಧ್ಯಾ ವಂದನಾದಿಗಳನ್ನು ಮಾಡಬೇಕು, ಪೂಜೆ ಮಾಡಬೇಕು, ಅದೆಲ್ಲ ನಮಗೆ ಸಂಬಂಧಪಟ್ಟಿದ್ದು. ಆದರೂ ಭಗವಂತ ಯದ್ಯದಾತರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಂತ ಭಗವಂತ ಹಿರಿಯ ಕಂಚಾಳಿ ಮನೆ ಬಂದಿಗೆಲ್ಲ ಅಂಥೇಳಿ ಹಿರಿಯರು ಏನು ಮಾಡ್ತಾರೆ ಅದನ್ನೇ ಅನುಸರಿಸ್ಕೊಂಡು ಕಿರಿಯರು ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಭಗವಂತ ಮಾಡಿ ತೋರಿಸ್ತಾನೆ ಹೊರತು ಅವನಿಗೆ ಮಾಡಿದ್ರೆ ಮಾಡಿದ್ರಿಂದ ಪುಣ್ಯವಿಲ್ಲ, ಮಾಡದೆ ಹೋದರೆ ಪಾಪವಿಲ್ಲ, ಮಾಡದೆ ಹೋದರೆ ನೀನು ಯಾಕೆ ಮಾಡಲಿಲ್ಲ ಅಂತ ಕೇಳೋರು ಇಲ್ಲ. ಆದರೆ ನಾವು ಮಾಡದೆ ಹೋದರೆ ವೇದ ಕೇಳುತ್ತೆ ಯಾಕೆ ಮಾಡಲಿಲ್ಲ ಅಂತ ಕೇಳುತ್ತೆ, ಅನೇಕ ಜನ ಕೇಳ್ತಾರೆ. ಜೊತೆಗೆ ಮಾಡಿದ್ರೆ ಪುಣ್ಯ ಇದೆ, ಮಾಡದೇ ಇದ್ದರೆ ಪಾಪ ಇದೆ. ಭಗವಂತನಿಗೆ ಇದ್ಯಾವುದು ಇಲ್ಲದೆ ಇದ್ದರೂ ಮಾಡ್ತಾ ಇದ್ದಾನೆ. ಆತ್ಮೋಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜನ ಅಂದರೆ ಸಾಮ್ಯೇನ ತ್ವಯ, ಎಲ್ಲ ಕಡೆಯಲ್ಲೂ ಸಮಾನವಾಗಿ ಭಗವಂತ ವರ್ತನೆ ಮಾಡ್ತಾ ಇದ್ದಾನೆ. ಅವನು ವರ್ತನೆ ಮಾಡೋದಕ್ಕೆ ಏನಾದರೂ ಪುಣ್ಯ ಇದೆಯಾ ಭಗವಂತನಿಗೆ ಅಂದರೆ ಏನು ಪುಣ್ಯ ಇಲ್ಲ. ಆದರೂ ಭಗವಂತ ತಾನು ಮಾಡಿ ಆತ ನಮಗೆ ತೋರಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅದನ್ನು ಕೃಷ್ಣ ಅರ್ಜುನನಿಗೆ ಈ ವಿಚಾರವನ್ನು ಹೇಳಿದಾಗ ಅರ್ಜುನ ಈ ಪ್ರಶ್ನೆಯನ್ನು ಹೇಳ್ದ, ಎಲ್ಲ ಸರಿ, ಮನಸ್ಸು ಚಂಚಲ, ಮನಸ್ಸು ಚಂಚಲ, ಏನು ಮಾಡಬೇಕು ಹೇಳೀಗ? ನಿಜವಾಗಲೂ ಕೂಡ ಚಂಚಲತ್ವ ಸ್ಥಿತಿಂ ಸ್ಥಿರಾಂ, ಹಿಂದೇನೂ ಕೂಡ ಈ ವಿಚಾರ ಬಂದಿದೆ. ಬಂದಾಗ ಮನಸ್ಸು ಚಂಚಲ ಅಂತ ತುಂಬ ಬಾರಿ ಅರ್ಜುನ ಪದೇ ಪದೇ ಕೇಳ್ತಾ ಇದ್ದಾನೆ. ಪದೇ ಪದೇ ಅರ್ಜುನ ಕೇಳ್ತಾನೆ ಅಂತಂದರೆ ಹಾಗಾದರೆ ಅಷ್ಟೊಂದು ಚಂಚಲವಾದದ್ದು ಮನಸ್ಸು ಅಂತ ಅರ್ಥ. ಆದ್ದರಿಂದ ಮಹಾಚಂಚಲವಾದದ್ದು ಮನಸ್ಸಾದ್ದರಿಂದ ಎಷ್ಟೆಷ್ಟು ಉಪದೇಶಗಳನ್ನು ನೀಡಿದರೂ ಕೂಡ ಸ್ವಲ್ಪ ದಿನ ಅದರ ಕಾರ್ಯತತ್ಪರತೆ ಇರ್ಬೋದಷ್ಟೇ ಹೊರತು ಮತ್ತೆ ಹಿಂದಿನ ಸ್ಥಿತಿಗೆ ವ್ಯಕ್ತಿಗಳು ಮರೆತು ಬಿಡ್ತಾರೆ, ಮರಳು ಬಿಡ್ತಾರೆ ಮರೆತು. ಅದಕ್ಕೋಸ್ಕರ ಮನಸ್ಸಿನ ನಿಗ್ರಹ ಇದೆಯಲ್ಲ, ಇದು ತುಂಬ ಕಷ್ಟಕರವಾದ್ದರಿಂದ
ಪುನಃ ಪುನಃ ಅರ್ಜುನ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಈಗ ಸ್ಫುಟವಾಗಿ ಅದನ್ನು ಕೇಳ್ತಾ ಇದ್ದಾನೆ. ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವ ಸ್ಥಿತಿಂ ಸ್ಥಿರಾಂ. ನೀ ಎಲ್ಲ ಯೋಗ ಹೇಳಿದ್ಯಾ, ಮಾಡಬೇಕು ಅಂತ ಅನ್ನಿಸ್ತು, ಮಾಡ್ತೀನಿ ನಾನು, ಇಲ್ಲ ಅಂತಲ್ಲ. ಆದರೆ ನಿರಂತರ ಮಾಡ್ತೀನೋ ಇಲ್ಲೋ ಅದು ಮಾತ್ರ ಸಂಶಯ ನನಗೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಸ್ಥಿರಾಂ ಸ್ಥಿತಿಂ ನ ಪಶ್ಯಾಮಿ ಯೋಗಸ್ಯ. ಆ ಯೋಗವನ್ನು ನಿರಂತರ ಮಾಡೋದು ಅಂತಿದೆಯಲ್ಲ, ಅದು ಮಾಡೋದು ಕಷ್ಟ. ಯಾಕೆಂದರೆ ಕೇಳಿದಾಗ ಎಲ್ರಿಗೂ ಉತ್ಸಾಹ ಬರುತ್ತೆ. ಯಾವುದೇ ವಿಚಾರ ಕೇಳಲಿ ಅವರು ಉತ್ಸಾಹ ಬರುತ್ತೆ. ಸ್ವಲ್ಪನೂ ಮಾಡೋದೇ ಇಲ್ಲ ಅಂತಲ್ಲ, ಎಲ್ಲ ಸ್ವಲ್ಪ ಮಾಡ್ತಾರೆ. ಆಮಿಂದ ಮನಸ್ಸು ಚಂಚಲ, ಅಯ್ಯೋ ಬೇಡ ಹೋಗು ಅಂಥೇಳಿ ಬಿಟ್ಬಿಡ್ತಾರೆ ಕಡೆಗೆ. ಆದ್ದರಿಂದ ಸ್ಥಿರಾಂ ಸ್ಥಿತಿಂ ನ ಪಶ್ಯಾಮಿ ಚಂಚಲತ್ವಾತ್ ಮನಸಃ ಅಂತಂದ. ಮನಸ್ಸು ಚಂಚಲ ಆದ್ದರಿಂದ ಈ ಯೋಗದ ಸ್ಥಿರವಾದ ಸ್ಥಿತಿಯನ್ನು ನಾನು ಕಾಣೋಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಪರವಾಗಿ ಅರ್ಜುನ ಶ್ರೀಕೃಷ್ಣನಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಅದನ್ನೇ ಹೇಳ್ತಾ ಇದ್ದಾರೆ. ವ್ಯಾಸಯೋಗ ಅನ್ನೋ ಗ್ರಂಥದಲ್ಲಿ ಈ ಮಾತು ಬಂದಿದೆ ಅಂಥೇಳಿ ಶ್ರೀಮದ್ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಮನಸಃ ಚಂಚಲತ್ವಾಧಿ ಸ್ಥಿತಿರ್ಯೋಗಸ್ಯ ವೈಸ್ಥಿರ. ಯೋಗಸ್ಯ ಯಾ ಸ್ಥಿರಾ ಸ್ಥಿತಿ, ಯೋಗದ ಯಾವ ಸ್ಥಿರವಾದ ಸ್ಥಿತಿ ಇದೆ, ಅನಂತ ಕಾಲದವರೆಗೆ ನಿರಂತರವಾಗಿ ಜೀವನ ಪರ್ಯಂತರವಾಗಿ ಮಾಡ್ಕೊಳ್ಳೋದಿದೆಯಲ್ಲ, ಅದು ಕಷ್ಟ. ಯಾಕೆ ಅಂದರೆ ಮನಸಃ ಚಂಚಲತ್ವಾತ್. ಆದ್ದರಿಂದ ವಿನಾಭ್ಯಾಸ ನ ಶಕ್ಯ ಸ್ಯಾತ್ ವೈರಾಗ್ಯಾದ್ವಾ ನ ಸಂಶಯ. ಆದರೆ ಇದರಲ್ಲಿ ಪ್ರಶ್ನೆ ಮಾಡಿಕೊಂಡು ಉತ್ತರನೂ ಕೊಟ್ಬಿಟ್ಟಿದ್ದಾರೆ ಅವರು. ಪ್ರಶ್ನೆ ಮಾಡಿಕೊಂಡ್ರು, ಮನಸ್ಸು ಚಂಚಲವಾಗಿದೆ, ಆದ್ದರಿಂದ ವೈರಾಗ್ಯ ಇಲ್ಲದೆ ಹೋದರೆ ಈ ಚಾಂಚಲ್ಯವನ್ನು ತಡೆಯೋಕ್ಕಾಗಲ್ಲ. ಅಥವಾ ಜೊತೆಗೆ ಅಭ್ಯಾಸ ಇಲ್ಲದೆ ಹೋದರೆ ಈ ಮನಸ್ಸಿನ ಚಾಂಚಲ್ಯವನ್ನು ತಡೆಯೋಕ್ಕಾಗಲ್ಲ. ಇದು ಖಂಡಿತವಾಗಲೂ ನಿಶ್ಚಯವಾಗಲೂ ಈ ವಿಚಾರ ನಿಜ ಅಂತ ವ್ಯಾಸಯೋಗ ಅನ್ನೋ ಗ್ರಂಥದಲ್ಲಿ, ಅರ್ಥಾತ್ ವೇದವ್ಯಾಸ ದೇವರೇ ಪುರಾಣಗಳಲ್ಲಿ ಹೇಳಿದ ವಿಚಾರವನ್ನು ಇಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೇಳ್ತಾ ಇದ್ದಾರೆ. ಹಾಗಾದರೆ ಸ್ಥಿರವಾದ ಯೋಗದ ಸ್ಥಿತಿಯನ್ನು ಅಳವಡಿಸ್ಕೊಳ್ಳೋದು ಹೇಗೆ ಅಂತ ಪ್ರಶ್ನೆ ಬಂತೀಗ. ತುಂಬ ಕಷ್ಟ ಇದೆ ಇದು. ಯಾಕೆ ಅಂದರೆ ಮನಸ್ಸು ತುಂಬ ಚಂಚಲ. ನಾವು ಈಗ ತಾನೊಬ್ಬರಿಗೆ ಆಯಿತು ನಾಳೆ ಬರ್ತೀವಿ ಅಂತಂತೀವಿ, ಇನ್ನೂ ಅವ್ರು ಬಾಗಿಲು ತೆಗೆದು ಹೊರಗೋಗಿಲ್ಲ, ಇಲ್ಲ ಬನ್ನಿ, ಇಲ್ಲ ನಾಳೆ ಬರೋದು ಯಾಕೋ ಡೌಟು, ನಾಳೆ ಬೇಡ ಇನ್ನೊಂದಿನ ಬರ್ತೀವಿ ಅಂತೀವಿ. ಕೂಡಲೇ ನಮ್ಮ ಮನಸ್ಸಿನಲ್ಲಿ ಬದಲಾವಣೆ ಆಯಿತು. ಯಾಕಾಯಿತು ಬದಲಾವಣೆ? ಚಂಚಲ. ಈಗ ತಾನೇ ಕೈಗ ಪಂಚಾಮೃತ ಹಾಕ್ತಾಯಿದ್ದೀರ, ಹಾಕಿ ಅಂತಂದರು. ಇನ್ನೇನು ಹಾಕಿಸೋ, ಬೇಡ ಒಂದು ನಿಮಿಷ ಇರಿ, ನಾನು ಪಾತ್ರೆ ತಂದಿದ್ದೀನಿ ಅದಕ್ಕೆ ಹಾಕ್ಬಿಡಿ ಅಂತ ಪಾತ್ರೆ ಹೇಳಿದ್ರು. ಅಷ್ಟು ಬೇಗ ಚಂಚಲ ಮನಸ್ಸು, ಅಷ್ಟು ಬೇಗ 108 ಯೋಚನೆಗಳು. ಕೈಯಲ್ಲಿ ಹಾಕ್ಕೊಂಡು ಕುಡಿದ್ಬಿಟ್ರೆ, ಮನೆಯವ್ರು ಕುಡಿದ್ಬಿಟ್ರೆ, ನನಗೆ ತಂದಿದ್ಯಾ ಅಂತ ಕೇಳಿದ್ರೆ ಎಲ್ಲಿ ತೋರಿಸೋದು? ಆಮೇಲೆ ಕೂಡಲೇ ಮನಸ್ಸು ಚಂಚಲ. ಇಲ್ಲ ನಾನು ಪಾತ್ರೆ ಕೊಟ್ಬಿಡಿ ಅಂತ ನೋಡೋದು, ಪಾತ್ರೆ ಇಸ್ಕೊಳ್ತಾಯಿದ್ರು. ಪಾತ್ರೆ ಇನ್ನೇನು ತೊಗೊಂಡು ಅವರೇನು ಇನ್ನೇನು ಬಂದುಬಿಟ್ಟು ಹಂಗೆ ಯೋಚನೆ ಮಾಡಿ ಪಾತ್ರೆ ಹಾಕಿಸ್ಕೊಂಬೋಣ ಅಂತ ನೋಡ್ತಾ ಇದ್ದಂಗೆ ಅಲ್ಲಿ ಪಕ್ಕದಲ್ಲಿ ನೋಡಿದ್ರು ಯಾರೋ ದೊಡ್ಡದಾಗಿರೋ ಪಾತ್ರೆ ಇಟ್ಕೊಂಡಿದ್ರು. ಅಯ್ಯೋ ಅವ್ರು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದಾರೆ, ನಾನೇ ಯಾಕೆ ಈ ಚಿಕ್ಕ ಪಾತ್ರೆ ಹಾಕಿಸ್ಕೋಬೇಕು ಚಕ್ಕಂದು ಮತ್ತೆ ಮನಸ್ಸು ಚಂಚಲ ಆಯಿತು. ದೊಡ್ಡ ಪಾತ್ರೆ ಹಾಕಿಸ್ಕೊಂಬಿಡೋಣ, ಯಾಕೆಂದರೆ ಸಾಯಂಕಾಲ ತನಕ ಇಟ್ಕೊಂಡು ಕುಡಿಬೋದು ಅಂತ ಕೂಡಲೇ ಚೇಂಜ್ ಆಯಿತು. ಯಾಕೆ ಹಿಂಗಾಗತ್ತೆ? ಒಂದು ಸರಿ ಬೇಡ ಅಂತೀವಿ, ಒಂದು ಸರಿ ಬೇಕು ಅಂತಂತೀವಿ. ಬಂದವರೇ ಕೇಳ್ತಾರೆ, ಇದೇನ್ರಿ ಬೇಕೋ ಬೇಡವೋ, ನೀವು ಊರಿಗೆ ಬರ್ತೀರೋ ಇಲ್ವೋ, ಇವತ್ತಾಗ್ಬೋದೋ ನಾಳೆ ಆಗ್ಬೋದು, ಈ ವಸ್ತು ನೀವು ಕೊಡ್ತೀರೋ ಇಲ್ವೋ, ಏನೋ ಒಂದು ನಿಶ್ಚಿತವಾಗಿ ಹೇಳ್ರಿ ಅಂದರೆ ಏನೂ ಹೇಳೋಕ್ಕಾಗಲ್ಲ. ಯಾಕೆ ಹೇಳೋಕ್ಕಾಗಲ್ಲ? ಯಾಕೆ ಹಿಂಗೆ ವ್ಯವಹಾರವನ್ನು ಮಾಡ್ತೀವಿ? ಒಂದೊಂದು ಕ್ಷಣದ ವ್ಯವಹಾರದಲ್ಲೂ ಹೀಗಿರುತ್ತೆ ನಮ್ಮದು. ಯಾಕೆ ಹಿಂಗೆ ಅಂದರೆ ಮನಸ್ಸು ಚಂಚಲ, ಅಷ್ಟು ಚಾಂಚಲ್ಯದಿಂದ ಕೂಡಿದ್ದು ಮನಸ್ಸು. ಆದ್ದರಿಂದ ಲಕ್ಷ್ಮೀದೇವಿಗೆ ಅಂತಾರೆ ಲಕ್ಷ್ಮೀ ಚಂಚಲ ಅಂತ, ಲಕ್ಷ್ಮೀದೇವಿಗೆ ಚಂಚಲ ಅಂತಾರೆ. ನಿಜ, ಸಂಪತ್ತು ನಿಲ್ಲಲ್ಲ ಅಂದರೆ ಮನಸ್ಸು ನಿಲ್ಲಿಸುವುದು ಬಹು ಕಷ್ಟ. ಆದ್ದರಿಂದ ಮನಸ್ಸನ್ನು ನಿಲ್ಲಿಸೋದು ತುಂಬ ಕಷ್ಟ. ದಾಸರುಗಳು ತುಂಬ ಪದ್ಯ ಹಾಡ್ತಾರೆ ಅದಕ್ಕೆ ಅಂತ ಅರ್ಜುನ ಈ ವಿಚಾರವನ್ನು ಶ್ರೀಕೃಷ್ಣನಲ್ಲಿ ನಮ್ಮ ಪರವಾಗಿ ತಿಳಿಸ್ದ. ಚಂಚಲಂ ಹಿ ಮನಃ ಕೃಷ್ಣ, ಅದನ್ನೇ ಸ್ಪಷ್ಟ ಮಾಡ್ತಾ ಇರೋದು. ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕುರಂ ಅಂದ.
ಚಂಚಲಂ ಹಿ ಮನಃ ಕೃಷ್ಣ, ಮನಸ್ಸು ತುಂಬ ಚಂಚಲವಾಗಿದೆ. ಪ್ರಮಾಥಿ ಬಲವತ್ ದೃಢಂ. ಆದ್ದರಿಂದ ಇಂಥ ಮನಸ್ಸಿನ ನಿಗ್ರಹವನ್ನು, ವಾಯುವನ್ನು ಕಟ್ಟು ಹಾಕೋದು ಎಷ್ಟು ಕಷ್ಟವೋ, ಗಾಳಿ ಕಟ್ಟಾಕೋಕ್ಕಾಗತ್ತೆ, ಕಟ್ಟು ಹಾಕೋದು ಎಷ್ಟು ಕಷ್ಟವೋ ಅಷ್ಟು ಕಷ್ಟ ಇದೆ ಅಂತ ಅರ್ಜುನ ಈ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಕೃಷ್ಣ ಏನು ಉತ್ತರವನ್ನು ಕೊಡ್ತಾನೆ? ಅರ್ಜುನ ಈ ಪ್ರಶ್ನೆಯನ್ನು ಮತ್ತೊಂದು ಶ್ಲೋಕವನ್ನು ಹೇಳಿ ಎಷ್ಟು ಗಟ್ಟಿ ಮಾಡ್ತಾನೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಅಂತ ಹೇಳ್ತಾ, ಆ ಕೃಷ್ಣ ಪರಮಾತ್ಮನೇ ನಿಶ್ಚಲವಾದ ಮನಸ್ಸನ್ನು, ಅವನ ಜ್ಞಾನವನ್ನು ಸಂಪಾದನೆ ಮಾಡೋ ವಿಚಾರದಲ್ಲಿ ಅವನು ತಿಳಿಸಿದ ಯೋಗವನ್ನು ಅನುಷ್ಠಾನ ಮಾಡೋದಕ್ಕೆ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮದ್ಭಗವದ್ಗೀತಾಸು इति श्रीमद्भगवद्गीतासु ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಆತ್ಮಸಂಯಮಯೋಗೋ ನಾಮ ಷಷ್ಠೋಧ್ಯಾಯಃ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಈ ಕ್ಷಮಾ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ. ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಭಗವದ್ಗೀತಾ ಪ್ರಾರ್ಥನೆಯಿಂದ, ಪಾರಾಯಣದಿಂದ ಚ ಈ ಯಾವ ಪುಣ್ಯವು ನಾವು ಪಡೆದಿದ್ದೇವೆ ಅದೇ ಪ್ರಕಾರ ಸಮಸ್ತ ಲೋಕವೂ ಕೂಡ ಸುಭಿಕ್ಷವಾಗಿ ಇರಲಿ. ಈಗ ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಕಲಿಯುಗ ಪ್ರತ್ಯಕ್ಷ ವರದೈವನಾಗಿರುವಂತಹ ಶ್ರೀ ಶ್ರೀನಿವಾಸನ ಪ್ರಾರ್ಥನೆಯಿಂದ ಪಾರಾಯಣವು ಪರಿಸಮಾಪ್ತಿಯಾಗುತ್ತದೆ ಅಂತ ಹೇಳಿ, ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. Now
ನ